ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅದ್ರ ಪೋಸ್ಟ್ ಮ್ಯಾಚ್ ರಿವ್ಯೂ ಮತ್ತು ನಿನ್ನೆ ಆಗಿದ್ದ ಮ್ಯಾಚು ಆಸ್ಟ್ರೇಲಿಯಾ ವರ್ಸಸ್ ಆಫ್ಘಾನಿಸ್ತಾನ. ಅದು ಹೈಲೈಟ್ ಆಫ್ ದ ಟೂರ್ನಮೆಂಟ್ ಅಂದ್ಕೊತೀನಿ. ಬಿಗ್ ಅಪ್ಸೆಟ್ ಮಾಡಿದ್ದಾರೆ ಆಫ್ಘಾನಿಸ್ತಾನ ಆಸ್ಟ್ರೇಲಿಯನ್ ಟೀಮ್ಗೆ. 50 ವರ್ಲ್ಡ್ ಕಪ್ಪಲ್ಲಿ ಆಗಬೇಕಿತ್ತು, ಆದರೆ 50 ವರ್ಲ್ಡ್ ಕಪ್ ಬಿಟ್ಟು T20 ವರ್ಲ್ಡ್ ಕಪ್ಪಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಮತ್ತು ಇವತ್ತು ನಮ್ಮ ಇಂಡಿಯಾ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಅದ್ರ ಪ್ರಿವ್ಯೂನು ಮಾಡೋಣ ಅಂತ ಬಂದಿದ್ದೀನಿ. ಇಷ್ಟು ವೀಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಯಾರನ್ನ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದರೆ, ಯಾರನ್ನ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಪೂರ್ತಿ ನೋಡಿ ಅಂತ ಕೇಳ್ತಾ ಬನ್ನಿ ಒಂದೇ ರೀತಿ ವೀಡಿಯೋಗೆ ಜಂಪ್ ಮಾಡೋಣ. ಫಸ್ಟು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ತಗೊಳ್ಳೋಣ. ಆ್ಯಸ್ ಯೂಶುವಲ್ ನಿಮಗೆ ಪ್ರಿವ್ಯೂದಲ್ಲಿ ಹೇಳಿದ್ದೆ, ಇದೇ ಥರ ಫಸ್ಟು ಬ್ಯಾಟಿಂಗ್ ಆಡ್ಬಿಟ್ಟು ಆರಾಮಾಗೆ ಒಂದು 180, 200 ಎಲ್ಲ ಹೊಡೆದ್ರೆ ಹೆವಿ ಕಷ್ಟ ಆಗುತ್ತೆ ಬಾಂಗ್ಲಾದೇಶ್ ಟೀಮ್ಗೆ ಅಂತ ಹೇಳಿದ್ದೆ. ಸೇಮ್ ಅದೇ ಥರನೇ ಮಾಡಿದ್ರು ಇಂಡಿಯಾ. ಏನು ಚೇಂಜಸ್ ಮಾಡಿದೆ ಪ್ಲೇಯಿಂಗ್ ಲೆವೆನಲ್ಲಿ. ದೂಬೆನಿಂದ ಇಟ್ಕೊಂಡಿದ್ಕೋ ಒಂದು ಚೆನ್ನಾಗಿ ಆಡಿದ್ರು. ಒಂದು 24 ಬಾಲ್ಸ್ 34 ಏನೋ ಹೊಡೆದ್ರು, 36, 34 ಹೊಡೆದ್ರು. ಅಷ್ಟೇ, ಇನ್ನೇನಿರಲಿಲ್ಲ. ಆರಾಮಾಗಿ ಸೇಮ್ ಆಫ್ಘಾನಿಸ್ತಾನ ಮೇಲೆ ಹೆಂಗೆ ಮಾಡಿದ್ರು ಅದೇ ಥರ ಮಾಡಿದ್ರು. 150 ರನ್ಸಿಂದ ವಿನ್ ಆದರು ಇಂಡಿಯಾ. 196 ಟಾರ್ಗೆಟ್ ಕೊಟ್ಟಿದ್ದು ಬಾಂಗ್ಲಾದೇಶರಿಗೆ. 196 ಎಲ್ಲ ಸಾಧ್ಯನೇ ಇಲ್ಲ ನಮ್ಮ ಬಾಲಿಂಗ್ ಅಟ್ಯಾಕ್ಗೆ ಹೊಡೆಯೋಕ್ಕಂದರೆ. ಎಕ್ಸ್ಟ್ರಾಡಿನರಿ ಇರಬೇಕು ಟೀಮ್ಗಳು. ಸೊ ನಿಮ್ಗೆ ಗೊತ್ತು, ಆ್ಯಸ್ ಯೂಶುವಲ್ ಬುಮ್ರಾ 2 ವಿಕೆಟು, ಹರ್ಷದೀಪ್ 2 ವಿಕೆಟು, ಹಾರ್ದಿಕ್ ಪಾಂಡ್ಯ ಮಸ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದಕ್ಕೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಈ ಮ್ಯಾಚಲ್ಲಿ. ನಿಮಗೆ ಬ್ಯಾಟಲ್ಲಿ 50 ರನ್ಸ್ ಹೊಡೆದ್ರು, ಆಮೇಲೆ 1 ವಿಕೆಟ್ ತೊಗೊಂಡ್ಕೊಟ್ರು. ಆಮೇಲೆ ನಿಮಗೆ ಪಿಕ್ ಆಫ್ ದ ಬಾಲರ್ ಅಂದರೆ ಇವರು ಕುಲ್ದೀಪ್ ಯಾದವ್ ಅವರು ಸಗದ ಮಾಡಿದ್ರು. ಅವರು 2 ವಿಕೆಟ 3 ವಿಕೆಟ್ ತೆಗೆದ್ರು. ಎಲ್ಲ ಚೆನ್ನಾಗಿ ಟೀಮ್ ವರ್ಕಿಂದ ವಿನ್ ಆಗಿದ್ವಿ ಬಾಂಗ್ಲಾದೇಶ್ ಮೇಲೆ, ಅದೇನು ನನಗೆ ಡೌಟ್ ಇರಲಿಲ್ಲ. ಬ್ಯಾಟಿಂಗಲ್ಲಿ ನಿಮಗೆ ವಿರಾಟ್ ಬ್ಯಾಟಿಂದ ಒಂದು 30 ರನ್ಸ್ ಆಡು, ಮತ್ತು ನಿಮಗೆ ರೋಹಿತ್ ಶರ್ಮರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ನಿಮಗೆ ಒಂದು 20 ಔಟ್ಸ್ ಏನೋ ಹೊಡೆದ್ರು. ಆಮೇಲೆ ನಿಮಗೆ ಶಿವಮ್ ದುಬೆನೇ ಚೆನ್ನಾಗಿ ಆಡಿದ್ರು, ರಿಷಬ್ ಪಂತು ಚೆನ್ನಾಗಿ ಆಡಿದ್ರು. ಅವರೆಲ್ಲ 30 ಔಟ್ ಆಗಿ ಎಲ್ಲ ಸೇರಿಸಿ ಅವ್ರು ಹಾರ್ದಿಕ್ ಪಾಂಡ್ಯ 150ಇಂದ 196 ಟಾರ್ಗೆಟ್ ಕೊಟ್ಟರು. ಆಮೇಲೆ ನಮ್ಮ ಮಾಮೂಲಿ ನಮ್ಮ ಬಾಲರ್ಸ್ದು 145ಗೇನೋ ಆಲ್ಔಟ್ ಹಾಕಿದ್ರು. ಆಲ್ಔಟ್ ಮಾಡಿಲ್ಲ, ಓವರ್ಸ್ ಮುಗಿಸಾದ್ರು ಅಷ್ಟೇ. ಇಷ್ಟು ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಮ್ಯಾಚ್ದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಗಿತ್ತು. ಈಗ ಇದಕ್ಕೆ ಬರೋಣ. ಆಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ. ಎಂಥ ಮ್ಯಾಚ್ ಗುರು, ಮಸ್ತ್ ಮ್ಯಾಚು. ಬೆಳಗ್ಗೆ ನಾನು ಲೇಟಾಗಿ ಎದ್ದೆ ನೋಡಿದ್ದು, ಆದರೆ ಇದರಲ್ಲಿ ಬರೀ ಲೈವ್ ಸ್ಕೋರ್ ನೋಡ್ತಿದ್ದೆ. ಯಾವಾಗ ಬಾಂಗ್ಲಾದೇಶು ಸ್ವಲ್ಪ ಲೀಡಿಗೆ ಬಂದರು ನೋಡಿ, ಮ್ಯಾಚ್ ಅಡ್ವಾಂಟೇಜ್ ಅವ್ರಿಗಿದೆ ಅಂತ ನೋಡಿ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡೋಕ್ಕೆ. ಏನು ಟೈಮಿಂಗ್ಸು, ಏನು ಮಾಡೋಕ್ಕಾಗಲ್ಲ. ವರ್ಲ್ಡ್ ಕಪ್ದು ಬೇಗ ಮುಗಿಸ್ಬೇಕಂದ್ರೆ ಅವ್ರು ಹಿಂಗೆ ಇಟ್ಟಿರ್ತಾರೆ ವರ್ಲ್ಡ್ ಕಪ್ ಶೆಡ್ಯೂಲ್ನ, ಏನು ಮಾಡೋಕ್ಕಾಗಲ್ಲ. ಸಖತ್ತಾಯಿತು ಮ್ಯಾಚ್ ಮಾತ್ರ. ನಿಮಗೆ ಆ ಪಿಚ್ಚಲ್ಲಿ 140, 150ನೇ ಒಳ್ಳೆ ಸ್ಕೋರ್ ಆಗಿತ್ತು. ಆರಾಮಾಗಿ ಇವರು ಆಸ್ಟ್ರೇಲಿಯಾದ ಏನು ಥಿಂಕ್ ಮಾಡ್ತಿರೋ ಗೊತ್ತಿಲ್ಲ. ಟಾಸ್ ವಿನ್ ಆಗ್ಬಿಟ್ಟು ಫಸ್ಟು ಬಾಲಿಂಗ್ ತೊಗೊಂಡ್ರು. ನನಗೆ ಆಶ್ಚರ್ಯ, ಯಾಕೆ ಬಾಲಿಂಗ್ ತೊಗೊಂಡ್ರು? ಇಂಡಿಯಾ ನೀಟಾಗಿ ಪ್ರೂವ್ ಮಾಡಿದೆ ಆಫ್ಘಾನಿಸ್ತಾನವ್ರಿಗೆ. ಈ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಆಫ್ಘಾನಿಸ್ತಾನ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅವರು. ಓಪನಿಂಗ್ ಪೇರು ಚೆನ್ನಾಗಿ ಸೆಟಲ್ ಆಗ್ತಾರೆ, ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಸೊ ನಂಗೆ ಗೊತ್ತಿಲ್ಲ ಅದು ಯಾಕೆ ಅವರು ಟಾಸ್ ವಿನ್ ಆಗ್ಬಿಟ್ಟು ಬಾಲಿಂಗ್ ತೊಗೊಂಡ್ರು ಅಂತ. ಆರಾಮಾಗಿ ನಿಮಗೆ ಹಂಗೆ ಅದೇ ಥರನೇ ಅವರು ಆಪೋಸಿಟಾಗಿ ಆಫ್ಘಾನಿಸ್ತಾನ ಟೀಮು 119 ಪಾರ್ಟ್ನರ್ಶಿಪ್ಪು, ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ಪು ಬೆಳೆಸಿದ್ದವರು. ಸಖತ್ ಆಡಿದ್ರು ಅವರಿಬ್ರು. ಅದಾದಮೇಲೆ 50 ಓವರ್ಸಲ್ಲಿ ಒಂದು 30ನೇ, ಲಾಸ್ಟಲ್ಲಿ 5 ಓವರ್ಸಲ್ಲಿ ಬರೀ ಬಂದಿದ್ದೆ 40 ರನ್ಸು ಆಫ್ಘಾನಿಸ್ತಾನಿಗೆ. ಸೊ ಅದರಿಂದ ನಿಮಗೆ 141 ಏನೋ ಟಾರ್ಗೆಟ್ ಆಯಿತು ಆಸ್ಟ್ರೇಲಿಯಾದವರಿಗೆ. ಅದಾದಮೇಲೆ ಹತ್ತತ್ರ ಅವ್ರದ್ದು ಓಪನಿಂಗ್ ಪೇರ್ ಚೆನ್ನಾಗಿ ಕ್ಲಿಕ್ ಆಗಿದ್ರೆ ಆರಾಮಾಗಿ ಟಾರ್ಗೆಟ್ನ ಚೇಸ್ ಡೌನ್ ಮಾಡಾಕ್ತಿದ್ರು. ಆದರೆ ಅವ್ರದ್ದು ಓಪನಿಂಗ್ ಇಬ್ಬರೂ ಬೇಗ ಔಟ್ ಆದರು, ಡೇವಿಡ್ ವಾರ್ನರ್ ಮತ್ತು ಟ್ರಾವಿಸ್ ಹೆಡ್. ಸೊ ಅಲ್ಲಿ ಆಮೇಲೆ ಮಿಚೆಲ್ ಮಾರ್ಷನು ಬೇಗ ಔಟ್ ಆದರು. ನಮ್ಮ ನವೀನ್ ಉಲ್-ಹಕ್ ಅವರು ಸಖತ್ತಾಗಿ ಸ್ಟಂಪ್ ಬಾಲ್ ಮಾಡಿ ವಿಕೆಟ್ ತೆಗಿತಾರೆ ಇಬ್ಬರದ್ದು. ಇವ್ರಿಗೆ ನಿಮಗೆ ಬೋಲ್ಡ್ ಮಾಡಿದ್ರೆ ಟ್ರಾವಿಸ್ ಹೆಡ್ಡು, ಮತ್ತು ನಿಮಗೆ ಇವ್ರದ್ದು ಮಿಚೆಲ್ ಮಾರ್ಷ್ ಅವ್ರದ್ದು ಸ್ಲೋವರ್ ಒನ್ ಹಾಕಿ ಡಿಸೀವ್ ಮಾಡ್ತಾರೆ ಸಖತ್ತಾಗಿ. ಕ್ಯಾಚ್ ಆಗುತ್ತೆ ಮಿಡೌನಲ್ಲಿ ಮಿಡೌನಲ್ಲೇ ಅನ್ಕೊತೀನಿ. ಅದಾದಮೇಲೆ ನಿಮಗೆ ಗೊತ್ತು, ಮ್ಯಾಕ್ಸ್ ಅವರು ಆಫ್ಘಾನಿಸ್ತಾನ ಮೇಲೆ ಆಡ್ತಾರಂತ, ಅದು ಫುಲ್ಲು ಜಗತ್ತಿಗೆ ಗೊತ್ತು. ಸೊ ಅವರೇ ಚೆನ್ನಾಗಿ ಆಡಿದ್ದು. 50 ಔಟ್ಸ್ ಏನೋ ಹೊಡೆದ್ರು ಅವರೇ ನಿಂತ್ಕೊಂಡು. ಅದಾದಮೇಲೆ ಈ ಸರ್ತಿ ಕ್ಯಾಚ್ ಹಿಡಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ರು ಆಫ್ಘಾನಿಸ್ತಾನ ಟೀಮ್ ಅವರು. ಆಮೇಲೆ ಗುಲ್ಬದೀನ್ ನವೀಬ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡಿದ್ರು. ಅವ್ರು ಹಾಕೋದೇ 120 ಪೇಸಲ್ಲಿ, ಅದರಲ್ಲಿ ಇನ್ನೂ ಪೇಸ್ ತೆಗಿತಾಯಿದ್ರು. ಪಾಪ ಹೊಡೆಯೋಕ್ಕೆ ಆಗ್ತಿರಲ್ಲ. ಸ್ಟೋನಿ ಸರ್ ಹಂಗೆ ಡಿಸೀವ್ ಆಗಿದ್ದು, ಬೇಗ ಬರುತ್ತಂತ ಬ್ಯಾಟ್ ಬೇಗ ಕ್ಲೋಸ್ ಮಾಡಿದ್ರು. ಎಷ್ಟು ನಿಧಾನಕ್ಕೆ ಬಂತು ಅಂದರೆ ಆ ಬಾಲು ಗೊತ್ತಾಗಲಿಲ್ಲ ಅವ್ರಿಗೆ. ಟಾಪ್ ಎಡ್ಜ್ ಆಗಿಬಿಟ್ಟು
ಗುರ್ಬಾಜ್ ಅವರು ಒಳ್ಳೆ ಕ್ಯಾಚ್ ಹಿಡಿತಾರೆ, ವಿಕೆಟ್ ಹಿಂದೆಗಡೆ. ಸಖತ್ತಾಗಿತ್ತು ಮಾತ್ರ ಆಫ್ಘಾನಿಸ್ತಾನ್ ಟೀಮು. ಚಿಂದಿ ಅವರು ಒಳ್ಳೆ ಎಂಥ ಅದು ವಿನ್ ಆದಮೇಲೆ ಅವ್ರದ್ದು ಎಮೋಷನ್ ನೋಡಬೇಕಿತ್ತು, ಟ್ರೂ ಎಮೋಷನ್ಸು ಮಸ್ತು ಮಾತ್ರ. 50 ಓವರ್ ವರ್ಲ್ಡ್ ಕಪ್ಪಲ್ಲಿ ಆಗಬೇಕಿತ್ತು. ಅವತ್ತು ಮ್ಯಾಕ್ಸ್ವೆಲ್ ಅವರು ವಿನ್ ಆಗಿದ್ದ ಮ್ಯಾಚ್ನ ಕಿತ್ಕೊಂಡ್ಬಿಟ್ರು ಆಫ್ಘಾನಿಸ್ತಾನ ಕಡೆಯಿಂದ. ಇವತ್ತು ಆ ಥರ ತಪ್ಪೇನು ಮಾಡಲಿಲ್ಲ ಆಫ್ಘಾನಿಸ್ತಾನ್ ಟೀಮು. ಕ್ಯಾಚ್ ಹಿಡಿಯೋದು ಅವತ್ತು ಕ್ಯಾಚ್ ಕೊಟ್ಟಿದ್ರು, ಅವತ್ತು ಕ್ಯಾಚ್ ಬಿಟ್ಟಿದ್ರು. ಇವತ್ತು ಕ್ಯಾಚ್ ಇರಲಿಲ್ಲ, ಅದನ್ನು ಆ ಕ್ಯಾಚ್ ಮಾಡ್ಕೊಂಡಿದ್ದು ಇವರು ಮೊಹಮ್ಮದ್ ನೂರ್ ಅವರು ಸಖತ್ತಾಗಿ ಕ್ಯಾಚ್ ಹಿಡಿದ್ರು ಅವರು ಥರ್ಡ್ ಮ್ಯಾನಲ್ಲಿ ಮ್ಯಾಕ್ಸ್ವೆಲ್ ಅವ್ರದ್ದು. ಸೊ ಕ್ರೇಜಿ ಇತ್ತು ಮ್ಯಾಚು. ಕಂಗ್ರ್ಯಾಚುಲೇಷನ್ ಆಫ್ಘಾನಿಸ್ತಾನ್ ಟೀಮು, ಸಖತ್ತಾಗಿ ಆಡಿದ್ರು ಕ್ರಿಕೆಟ್ ಮಾತ್ರ. ಅದಕ್ಕೆ ಅವರು ಆಸ್ಟ್ರೇಲಿಯಾ ಅವರೇ ಕ್ಯಾಪ್ಟನೇ ಒಪ್ಕೊಂಡ್ರು, ಮಿಚೆಲ್ ಮಾರ್ಷು ಔಟ್ ಪ್ಲೇ ಮಾಡಿದ್ರು ಅಷ್ಟು ಆಫ್ಘಾನಿಸ್ತಾನ ನಮ್ಮನ್ನು ಅಂತ. ಚೆನ್ನಾಗಿ ಆಡಿದ್ರು ಕ್ರಿಕೆಟು. ಈಗ ಅದು ಬಿಟ್ಟಾಕಿ ಇವತ್ತಿಗೆ ಮ್ಯಾಚ್ ಬರೋಣ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಗ್ರೂಪ್ ಎಲ್ಲಿ. ಯಾಕಂದರೆ ಇವತ್ತು ಇಂಡಿಯಾ ವಿನ್ ಆದರೆ ಆಸ್ಟ್ರೇಲಿಯಾ ಔಟ್ ಆಫ್ ದ ಟೂರ್ನಮೆಂಟು ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಬರುತ್ತಲ್ಲ ಆಫ್ಘಾನಿಸ್ತಾನ ವರ್ಸಸ್ ಬಾಂಗ್ಲಾದೇಶು, ಅಲ್ಲಿ ಆಫ್ಘಾನಿಸ್ತಾನ ಪಕ್ಕಾ ವಿನ್ ಆಗಬೇಕು. ಈಗ ಏನೋ ಹೆಂಗಿರುತ್ತೆ ಅಂದರೆ ಕಾನ್ಫಿಡೆನ್ಸ್ ಆಫ್ಘಾನಿಸ್ತಾನವ್ರಿಗೆ, ಅಕಸ್ಮಾತ್ ಇಂಡಿಯಾ ಈಗ ಬೀಟ್ ಮಾಡಿದ್ರೆ ಯಾರನ್ನ ಆಸ್ಟ್ರೇಲಿಯಾನ, ಅವಾಗ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಸ್ಟ್ರೇಲಿಯಾ. ನಿಮಗೆ ಆವಾಗ ಆಫ್ಘಾನಿಸ್ತಾನಿಗೆ ಇನ್ನೂ ಒಳ್ಳೆ ಚಾನ್ಸ್ ಇರುತ್ತೆ. ನಾವು ಈ ಮ್ಯಾಚ್ ವಿನ್ ಆಗಲೇಬೇಕು, ವಿನ್ ಆದರೆ ನಾವು ಸೆಮಿಫೈನಲ್ಸ್ಗೆ ಹೋಗ್ತೀವಂತ ಒಳ್ಳೆ ಚಾನ್ಸ್ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅದಕ್ಕಿಂತ ಪ್ಲೇಯಿಂಗ್ ಲೆವೆಲ್ ಚೇಂಜಸ್ ಏನಿರಲ್ಲ, ಸೇಮ್ ಪ್ಲೇಯಿಂಗ್ ಲೆವೆಲೇ ಹೋಗ್ತಾರೆ. ಯಾಕಂದರೆ ಸೆಟ್ ಆಗಿದೆ ಇಂಡಿಯಾ ಟೀಮ್ದು. ನಿಮಗೆ ಇವರಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಿಚೆಲ್ ಆಡಿಲ್ಲ ನೆನೆ, ಮಿಚೆಲ್ ಸ್ಟಾರ್ಕ್ ಆಡಿಲ್ಲ. ಸೊ ಅವ್ರು ಬರ್ಬೋದು ಆಸ್ಟ್ರನ್ ಆಗೋ ಜಾಗದಲ್ಲಿ ಅಷ್ಟೇ. ಅದೊಂದೇ ಚೇಂಜಸ್ ನೋಡೋದು ಆಸ್ಟ್ರೇಲಿಯನ್ ಟೀಮಲ್ಲೂ. ಮತ್ತು ಇನ್ನೇನು ಸ್ಟೇಡಿಯಂ ಬಂದ್ಬಿಟ್ಟು ಈ ಸ್ಟೇಡಿಯಂ ಮಾಡ್ತಿರೋದು. ಮೊನ್ನೆ ನಿಮಗೆ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಆಡಿದ್ರಲ್ಲ, ಅಲ್ಲ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಇವತ್ತು ಆಡ್ತಿರೋದು. ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್ ಆಡಿದ್ರಲ್ಲ, ಆ ಪಿಚ್ಚಲ್ಲಿ ಆಡ್ತಿರೋದು. ಅದೇ 6 ರನ್ಸಿಂದ ವಿನ್ ಆದ್ರಲ್ಲ ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಟ್ಟು. ಈ ಗ್ರೌಂಡು ನಿಮಗೆ, ಈ ವೆನ್ಯೂ ಬಂದ್ಬಿಟ್ಟು ನಿಮಗೆ ಫಸ್ಟ್ ಬ್ಯಾಟಿಂಗ್ ಆಡೋರಿಗೂ ಹೆಲ್ಪ್ ಆಗುತ್ತೆ, ಸೆಕೆಂಡ್ ಬಾಲಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ಯಾರು ಟಾಸ್ ವಿನ್ ಆಗ್ತಾರೆ, ಅವ್ರು ಏನು ಚೂಸ್ ಮಾಡ್ಕೊತಾರೆ ಅಂತ. ನನ್ನ ಪ್ರಕಾರ ಇವತ್ತು ಚೇಸಿಂಗ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಬ್ಯಾಟಿಂಗ್ ಫಸ್ಟ್ ಮಾಡಿ ಡಿಫೆಂಡ್ ಮಾಡ್ಕೊಂಡಿದ್ದೀವಿ. ಅದೇಂಗ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನಮ್ಮ ಫಸ್ಟ್ ಚೇಸಿಂಗ್ ಹೆಂಗೆ ಮಾಡ್ತೀವಿ ಅಂತ ನೋಡ್ಕೋಬೇಕು. ಸೊ ನನ್ನ ಪ್ರಕಾರ ಇವತ್ತು ಬಾಲಿಂಗ್ ತೊಗೋಬೇಕು ಫಸ್ಟು, ಏನಾರ ಟಾಸ್ ವಿನ್ ಆದರೆ ಇಂಡಿಯಾ. ಇಷ್ಟೇ, ಇನ್ನೇನಿಲ್ಲ ಮ್ಯಾಚು. ಇವತ್ತು ಆಸ್ಟ್ರೇಲಿಯಾ ಫುಲ್ ಪ್ರೆಷರಲ್ಲಿ ಆಡ್ತಾರೆ. ಯಾಕಂದರೆ ಅವ್ರಿಗೆ ಮಸ್ಟ್ ವಿನ್ ಗೇಮ್ ಇವತ್ತು. ಇಂಡಿಯಾದೇನಿಲ್ಲ, ಆರಾಮಾಗಿ ಅವರು ಎಷ್ಟು ರನ್ನಿಂದ ವಿನ್ ಆಗಲಿ, ಸುಮ್ಮನೆ ವಿನ್ ಆಗಬೇಕಷ್ಟೇ ಅವರು. ನನ್ನ ಪ್ರಕಾರ ಇಂಡಿಯಾ ಹೊಡಿತಾರೆ ಅಂದ್ಕೊತೀನಿ. ನೀವು ಆಸ್ಟ್ರೇಲಿಯಾನ ಈ ಇದರಲ್ಲೇ ತೆಗ್ದೇಸಿಬೇಕು, ಗ್ರೂಪ್ ಸ್ಟೇಜಲ್ಲೇ ಹೊಡೆದಾಕಬೇಕು. ಸೆಮಿಫೈನಲ್ಸ್ ಬಂದರೆ ಅವ್ರು ತುಂಬ ಸ್ಟ್ರಾಂಗ್ ಆಗ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೋ ಅವರಿಗೆ ಅವಾಗ ಫೈನಲ್ಸಲ್ಲಿ ಪವರು. ಸೊ ನನ್ನ ಪ್ರಕಾರ ಇವತ್ತು ಇಂಡಿಯಾ ಬೀಟ್ ಮಾಡಿ ಆಸ್ಟ್ರೇಲಿಯಾನ ಗ್ರೂಪ್ ಸ್ಟೇಜಲ್ಲೇ ಆಚೆ ಎಸಿಬೇಕಂತ ಹೇಳ್ತೀನಿ. ಆಫ್ಘಾನಿಸ್ತಾನ ಒಂದು ಒಳ್ಳೆ ಟೀಮು, ಅವರು ಸೆಮಿಫೈನಲ್ಸಿಗೆ ಬರಲಿ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅವ್ರ ಕ್ರಿಕೆಟ್ಗೆ ಅವ್ರ ಕಂಟ್ರೀಲಿ ಒಳ್ಳೆ ಹೆಸರು ಬರುತ್ತೆ ಆಫ್ಘಾನಿಸ್ತಾನ್ ಟೀಮ್ಗೆ. ಸೊ ಇಷ್ಟ ಆಗಿತ್ತು ವಿಡಿಯೋ. ಮತ್ತೇನಿಲ್ಲ, ಅದೇ ವೆನ್ಯೂ ಚೇಸಿಂಗ್ ತೊಗೊತಾರೆ, ಆರಾಮಾಗಿ ಬೀಟ್ ಮಾಡ್ತಾರೆ ಆಸ್ಟ್ರೇಲಿಯಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ, ಗೊತ್ತು ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.